ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಮೂಡ ಹಗರಣದ ಬಗ್ಗೆ ನ್ಯಾಯಾಂಗ ತನಿಖೆ, ನಿವೃತ್ತ ಜಡ್ಜ್ ನೇತೃತ್ವದ ಆಯೋಗ ರಚನೆ, 6 ತಿಂಗಳಲ್ಲಿ ವರದಿ ಸಲ್ಲಿಸಲು ಸಿಎಂ ಸೂಚನೆ. ಇಂದಿನಿಂದ ಮುಂಗಾರು ಅಧಿವೇಶನ, ವಾಲ್ಮೀಕಿ ಮೂಡ ಅಕ್ರಮ ಪ್ರಸ್ತಾಪಕ್ಕೆ ವಿಪಕ್ಷಗಳು ಸಜ್ಜು, ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ತಂತ್ರ. ತಮಿಳುನಾಡಿಗೆ ಹರಿಯಲಿದೆ ಕಾವೇರಿ ನೀರು, 11,000 ಬದಲು 8,000 ಕ್ಯೂಸೆಕ್ ಬಿಡುಗಡೆ, ಕಾನೂನು ಹೋರಾಟಕ್ಕೆ ಸರ್ವಪಕ್ಷ ಸಭೆಯಲ್ಲಿ ಸಲಹೆ. ಕರಾವಳಿ ಮಲೆನಾಡ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ, ಕೊಡಗು ಉತ್ತರ ಕನ್ನಡದಲ್ಲಿ ಶಾಲೆಗಳಿಗೆ ರಜೆ, ಅಸ್ಸಾಂನಲ್ಲಿ ಪ್ರವಾಹದಿಂದ ಸಾವಿನ ಸಂಖ್ಯೆ 91ಕ್ಕೆ ಏರಿಕೆ. ಜಿಂಬಾಬ್ವೆ ವಿರುದ್ಧ ಟಿ20 ಸರಣಿ ಗೆದ್ದ ಭಾರತ, 4-1 ಅಂತರದಲ್ಲಿ ಯುವ ಪಡೆ ಜಯಭೇರಿ, ಒಂದೇ ಎಸೆತದಲ್ಲಿ 13 ರನ್ ಗಳಿಸಿ ಜೈಸ್ವಾಲ್ ದಾಖಲೆ.